ನೋಡಿ ಮಾರ್ಟಿಗೆ ಬಂದಿದ್ದೀವಿ. ಇಲ್ಲೇ ನಿಯರ್ ಬೈ ನಮ್ಮ ಮನೆ ಹತ್ರ ಇರೋದು. ಹೂಕೋಸನ್ನೆಲ್ಲ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ಹಾಯ್ ಗೈಸ್, ಫೈನಲಿ ವೆಲ್ಕಮ್ ಬ್ಯಾಕ್ ಟು ಡಿ ಎಸ್ ಕಪಲಾಕ್ಸ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಕಾಸ್ ಇದು ಹೃದಯಗಳ ವಿಷಯ, ಈ ವಿಷಯ ವಿಷಯ. ಇವತ್ತೊಂದು ಲಾಗ್ ಏನಪ್ಪ ಅಂತಂತಂದರೆ, ಮನೇಲೇ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡು. ನನಗೆ ಅಮ್ಮಗೆ ರೆಸಿಪಿ ಅಂದರೆ ಇಷ್ಟ ಅದು, ಬಟ್ ಆಚೆ ಕಡೆ ತಿನ್ನಲ್ಲ, ಕಲರಲ್ಲಿ ಯೂಸ್ ಮಾಡ್ತಾರೆ ಅಂತ. ಸ್ಫೂರ್ತಿಗೆ ಒಂದು ಅವಳದೇ ಒಂಥರ ಟೇಸ್ಟ್, ಅವಳದು ಪಾನಿಪುರಿ ಟೈಪ್ ಆ ಥರ ಇಷ್ಟ ಅವಳಿಗೆ. ಬನ್ನಿ, ಈಗ ಕೆಲಸ ಮುಗಿಸಿ ಹೋಗ್ತಾಯಿದ್ದೀನಿ. ಹೋಗಿದ ತಕ್ಷಣ ಅದಕ್ಕೆ ಏನೇನು ಬೇಕು ಅಂತ ಅಮ್ಮನ್ನ ಕರ್ಕೊಂಡೋಗಿ ಫಸ್ಟು ಐಟಮ್ ತರೋಣ. ಬನ್ನಿ, ಆಮೇಲೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಫೈನಲಿಗೆ ಮನೆಗೆ ಬಂದಾಯಿತು. ಮನೆಗೆ ಬಂದ ತಕ್ಷಣ ಈ ನಮ್ಮ ಮುಸುಡಿನ ನೋಡೋಕ್ಕಾಗಲ್ತಲ್ಲ, ಬೆಳಗ್ಗೆಯಿಂದ ಕೆಲಸ ಮಾಡ್ಕೊಂಡು ಬಂದಿರ್ತೀವಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಅದಕ್ಕೆ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಹೋಗೋಣ. ಇಲ್ಲೇ ಮನೆ ಹತ್ರನೇ ಇದೆ ಮಾಟು. ನೋಡಿ, ನಮ್ಮಮ್ಮ ರೆಡಿ. ಬಂದ ತಕ್ಷಣ ಒಟ್ಟರಿಸ್ತಾವನೆ ಅಂತ ಬೈಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀನಿ ಅಂತ ಹಿಂಸೆ ಕೊಡ್ತಾವ್ರೆ. ನೋಡಿ, ನಮ್ಮನೆ ನೋಡಿ ಮಾಟಿಗೆ ಬಂದಿದ್ದೀವಿ. ಇಲ್ಲೇ ನಿಯರ್ ಬೈ ನಮ್ಮ ಮನೆ ಹತ್ರ ಇರೋದು. ಅಮ್ಮನ ಕೈಗೆ ಆಲ್ರೆಡಿ ಕೊಟ್ಟಿದ್ದೀನಿ 3 ಸಾಸಸ್ಸು. ಅಮ್ಮ ಇನ್ನೇನಾದ್ರು ಬೇಕೇನಮ್ಮ? ನನಗೇನು ಬೇಡಪ್ಪ, ನಿಂಗೇನಾದ್ರು ಬೇಕು ಅಂದರೆ ನೋಡು ಅಷ್ಟೇ. ನೆಕ್ಸ್ಟ್ ಏನಾದ್ರು ಇದೆ ತಗೊಂಡು ಸ್ಟಾರ್ಟ್ ಮಾಡೋಣ. ಹೌದು ನೋಡಿ, ಗೋಬಿಗೆ ಒಂದೊಂದಾಗಿ ಐಟಮ್ ರೆಡಿ ಮಾಡ್ತಾಯಿದ್ದೀವಿ. ಅಮ್ಮ ಹೆಂಗೆ ಅನಿಸ್ತದೆ? ಮಾಡಿದ್ದು ಯಾವಾಗಾದರೂ? ನಿಮ್ಮ ಮಮ್ಮಿ ಮಾಡ್ಕೊಡ್ಲಿಲ್ವೇ ನಿನಗೆ? ಈ ಮಮ್ಮಿ ನಮ್ಮಮ್ಮಿ ಮಾಡ್ಕೊಟ್ಟಿದ್ರು, ಅದಕ್ಕೆ ನಿಮ್ಮ ಮಮ್ಮಿ ಮಾಡ್ಕೊಡ್ತಾ ಇರೋದು. ಏನಿದು ಹೂಕೋಸು ತಾನೆ? ನೋಡಿ, ಹೂಕೋಸಲ್ಲಿ ಗೋಬಿ ಮಾಡ್ತಿದ್ದೀವಿ. ಯಾಕೆಂದರೆ ಹೂಕೋಸಲ್ಲಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಎಲೆಕೋಸಲ್ಲಾದರೆ ಅಷ್ಟು ಇರಲ್ಲ. ಅದರಿಂದ ಹೂಕೋಸಲ್ಲಿ ಟ್ರೈ ಮಾಡ್ತಿದ್ವಿ. ನೋಡಿ, ಸೋಯಾ ಸಾಸ್, ಟೊಮೊಟೊ ಸಾಸ್, ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್, ಕಾರ್ನ್ಫ್ಲೋರು ಇದೆಲ್ಲ ಯೂಸ್ ಮಾಡ್ತೀವಿ. ನೋಡೋಣ ಔಟ್ಪುಟ್ಟು ಹೆಂಗೆ ಬರುತ್ತೆ. ನಾನು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಇದನ್ನೆಲ್ಲ ಸ್ವಲ್ಪ ರೆಡಿ ಮಾಡ್ಕೊಂಬಿಡ್ತೀನಿ, ಆಮೇಲೆ ನೆಕ್ಸ್ಟ್ ಸಿಗೋಣ. ಹೂಕೋಸನ್ನೆಲ್ಲ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಅರಿಶಿನ, ಉಪ್ಪು ಮತ್ತು ಬಿಸಿನೀರು ಕಾಯಿಸ್ಕೊಂಡು ಅದರೊಳಗಡೆ ಹಾಕ್ಬಿಟ್ಟು ಒಂದು 5 ನಿಮಿಷ ಬಿಟ್ಟರೆ ಅದರಲ್ಲಿ ಇರೋಂಥ ಗಲೀಜಾಗಲಿ ಮತ್ತು ಹುಳ ಗಿಳ ಸಮಥಿಂಗ್ ಕೆಮಿಕಲ್ ಏನಾದ್ರು ಇದ್ದರೆ ಅದೆಲ್ಲ ಫುಲ್ಲು ಕ್ಲೀನ್ ಆಗುತ್ತೆ. ಅದಾದಮೇಲೆ ಸಾಸ್ನೆಲ್ಲ ರೆಡಿ ಮಾಡ್ಕೊಂಡು ಅದನ್ನು ಫ್ರೈ ಮಾಡ್ಕೊಬೇಕು ಆಯಿಲ್ ಫ್ರೈ ಮಾಡ್ಕೊಂಡು ಗೋಬಿ ಮಾಡೋಣ. ಬನ್ನಿ, ಏನು ಹಾಕ್ಬಿಟ್ಟು ರೆಡಿ ಮಾಡ್ತೀವಿ? ಏನೇನದು? ಏನು ಹಾಕಿದ್ವಿ ಹೇಳು? ಮೈದಾ ಹಸಿಟ್ಟು, ಕಾರ್ನ್ಫ್ಲೋರ್, ಜೋಳದ ಹಸಿಟ್ಟು, ಜೋಳದ ಹಿಟ್ಟು ಅಂತಾರಲ್ಲ, ಕಾರ್ನ್ಫ್ಲೋರ್, ಉಪ್ಪು, ಮೆಣಸಿನ್ಕಾಯಿ ಪೌಡ್ರ್. ನೋಡಿ, ಆಚೆ ಕಡೆ ಏನು ಗೋಬಿ ತಿನ್ನೋದನ್ನ ಬ್ಯಾನ್ ಮಾಡಿದ್ರು ಅಂದ್ರೆ ಮಮ್ಮಿ, ಈ ಥರ ಇಟ್ಟು ಕಲ್ಸ್ಕೋಬೇಕಾದ್ರೆ ಕಲರ್ ಹಾಕ್ತಾರೆ ಅಂತ ಅಂದ್ಬಿಟ್ಟು, ಆ ಕಲರಿಂದ ಏನೋ ಸಮಥಿಂಗ್ ಯಾವುದೋ ಕ್ಯಾನ್ಸರ್ ಯಾವುದೋ ಬರುತ್ತೆ, ಹಾರ್ಟ್ ಅಟ್ಯಾಕ್ಗೆ ಇದಾಗ್ತಿದೆ ಅಂದ್ಬಿಟ್ಟು ಗೋಬಿ ಅದು ಇದನ್ನೆಲ್ಲ ಆಚೆ ಕಡೆ ಬ್ಯಾನ್ ಮಾಡಿಬಿಟ್ರು. ಅದಕ್ಕೆ ಮನೇಲೇ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡ್ತಾರೆ. ಅದೀಗ ಅದು ಕಲ್ಚರನ್ನು ಬಿಸಿನೀರಿಂದ ಎದ್ಮೇಲೆ ನೀಟಾಗಿ ಅದಕ್ಕೆಲ್ಲ ಫುಲ್ಲು ಪೇಸ್ಟ್ ಆಗೋ ಥರ, ಸೇಮ್ ಈಗ ನಾವು ಕಬಾಬ್ನ ಹೆಂಗೆ ಮಾಡ್ಕೊತೀವಲ್ವ, ಸೇಮ್ ಆ ಥರ ಎಷ್ಟು ಬೇಕು ಸ್ವಲ್ಪ ಟೇಸ್ಟಿಂಗ್ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಂಡು ಜೊತೆಗೆ ಕಲಸಿ ಒಂದು ಟೈಮ್ ಇದ್ದರೆ ಒಂದು ಹಾಫ್ ಆನ್ ಅವರ್ ಬಿಟ್ಟರೆ ಟೇಸ್ಟನ್ನು ಚೆನ್ನಾಗಿ ಬರುತ್ತೆ ಅದರದ್ದು. ಅಲ್ಲಿಂದ ಒಂದು ಪ್ಯಾನಲ್ ಮಾಡಿಕೊಂಡು ಅದಕ್ಕೆ ಎಣ್ಣೆ, ಸನ್ಪ್ಯೂರ್ ಹಾಕು, ಸಾಕ? ಹಾಕು, ಹಾಕು, ಇಲ್ಲ ಹಾಕಪ್ಪ, ಇನ್ನೊಂದು ಸ್ವಲ್ಪ. ಹಾಂ, ಎಣ್ಣೆ ಚೆನ್ನಾಗಿ ಕಾಯಲಿ. ಈಗ ಅದಕ್ಕೆ ಬೇಕಾಗಿರೋಂಥ ಸಾಸ್ ರೆಡಿ ಮಾಡ್ಕೊಳ್ಳೋಣ. ಆಲ್ರೆಡಿ ನಾನು ಕಾರ್ನ್ಫ್ಲವರು ಮತ್ತು ಪೆಪ್ಪರ್ ಪೌಡ್ರು, ಚಿಲ್ಲಿ ಪೌಡ್ರು ಹಾಕ್ಕೊಂಡಿದ್ದೀನಿ. ಮತ್ತು ಕಿಸನ್ದು ಟೊಮೊಟೊ ಸಾಸ್ ಹಾಕ್ತಾಯಿದ್ದೀನಿ. ಸಮಸ್ಯೆ ಬರ್ತಾಯಿಲ್ಲ? ಅಯ್ಯೋ ಮತ್ತು ಯಾಕೆ ಅಂದರೆ ನಿಮಗೆ ಎಷ್ಟಕ್ಕೆ ಮಾಡ್ತಾಯಿದ್ದೀರಾ ಅಂತ ನೋಡ್ಕೊಂಡು ಹಾಕೊಳ್ಳಿ.
ಮತ್ತು ರೆಡ್ ಚಿಲ್ಲಿ ಸಾಸನ್ನು ಕೂಡ ಹಾಕೊತಾ ಇದ್ದೀನಿ ಸ್ವಲ್ಪ. ಮತ್ತು ಸ್ವಲ್ಪ ಸೋಯಾ ಸಾಸ್ ಹಾಕೊತಾ ಇದ್ದೀನಿ. ಫೈನಲಾಗಿ 3 ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ನಮ್ಮ ಮಗನಿಗೆ ಡಮ್ಮಲ್ ಗಟ್ಟ ತಗೊಳ್ಳೋ ಒಂದೇ ಒಂದು ಲೋಟ ಕುಡಿದು ಬಿಡವ. ಮಮ್ಮಿ ಉಮಾಶ್ರೀ ಕುಡಿಸ್ತೀನಿ, ಡಮ್ಮಲ್ ಗಟ್ಟ ಕುಡಿಸ್ಬಿಡುವ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಟೇಸ್ಟ್ ನೋಡು. ಬೇಡವೇ ಸುಮ್ಮನೆ ಇರಬೇಕು. ಡಮ್ಮಲ್ ಗಟ್ಟ ಬೀನ್ ಬ್ಯಾಗ್ ತಂದು ಹಾಕೊಳ್ಳೆ ಸೊಸೆ. ಬಿಗ್ಗೆ ಕುತ್ಕೋಬೇಕು ಬೀನ್ ಬ್ಯಾಗ್ ಮೇಲೆ, ಬುಕ್ಕಿಲ್ಲ. ಈ ಮತ್ತೊಂದು ಪ್ಯಾನಲ್ಗೆ ಕೈ ಮೇಲೆ ಕೆತ್ತೆ ಹಾಕು. ಸ್ವಲ್ಪ ಆಯಿಲ್ ಹಾಕೊಂಡಿದ್ದೀನಿ. ಆಯಿಲು ಮತ್ತು ಈಗ ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ನಾವು ಏನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಸಾಸು, ಅದನ್ನು ಹಾಕೋಣ ಫುಲ್ಲು. ಸ್ವಲ್ಪ ಗಟ್ಟಿ ಬರ್ತಾ ಇರುತ್ತೆ. ಗಟ್ಟಿ ಬರ್ತಾ ಇದ್ದಂಗೆ ಈಗ ನಾವು ಏನು ಫ್ರೈ ಮಾಡ್ಕೊಂಡಿರ್ತೀವಲ್ವಾ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಈಗ ಫೈನಲ್ಲ ನೋಡಿ ಗೋಬಿ ರೆಡಿ ಆಗೈತೆ. ಇನ್ನು ಟೇಸ್ಟ್ ಮಾಡೋದು ಒಂದೇ ಬಾಕಿ. ನಮ್ಮ ಮಮ್ಮಿ ಬಾಯಲ್ಲಿ ನೀರು ಬರ್ತೈತಂತೆ. ಇವೆಲ್ಲ ಏನು ಇಷ್ಟ ಇಲ್ಲ, ನೀನು ಕೇಳ್ದಲ್ಲ ಅಂತ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಅದಕ್ಕೆ ಕತ್ತು ನೋವು, ನೀನು ಕೇಳ್ದಲ್ಲ ಅಂತ ನೋಡಿ, ಮಾಡ್ತಾ ನನ್ನ ವೈಫು ಡ್ಯೂಟಿಗೆ ಹೋಗ್ಬಿಟ್ಟಿದ್ದಾಳೆ. ಅವಳು ಬರೋದಕ್ಕಿಂತ ಮುಂಚೆ ಮಾಡ್ತಾಯಿದ್ದೀವಿ. ಅವಳಿಗೆ ಬಂದಮೇಲೆ ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ ಅವಳಿಗೆ ಕೇಳಬೇಕು. ಅದಕ್ಕಿಂತ ಮುಂಚೆ ನಮ್ಮ ಅವನಿಗೂ ಮತ್ತು ನಮ್ಮ ಮಮ್ಮಿಗೆ ತಿನ್ನಿಸ್ಬಿಟ್ಟು ಟೇಸ್ಟ್ ಹೆಂಗಿರುತ್ತೆ ನೋಡೋಣ ಬನ್ನಿ. ಫೈನಲಾಗಿ ಗೋಬಿ ರೆಡಿ ಐತೆ. ಪ್ಲೇಟ್ಗೆ ಹಾಕೊಂಡು ಟೇಸ್ಟ್ ಹೆಂಗಿದೆ ಅಂತ ನೋಡೋಣ ಬನ್ನಿ. ಎಕ್ಸಾಕ್ಟ್ಮೆಂಟಾಗಿ ಕಾಯ್ತಾಯಿದ್ದೀನಿ ನಾನಂತೂ. ಚೆನ್ನಾಗಿದೆ, ಬಟ್ ನಮ್ಮದು ಫಸ್ಟ್ ಟೈಮ್ ಅಲ್ವಾ, ಮಾಡ್ತಾ 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 ಸಖತ್ತಾಗಿ ಬರುತ್ತೆ. ಬಟ್ ಎಲ್ಲರೂ ಮನೇಲಿ ಒಂದು ಟೈಮ್ ಟೇಸ್ಟ್ ಮಾಡಿ ಇಲ್ಲ ಟ್ರೈ ಮಾಡಿ ನೋಡಿ. ಫೈನಲಾಗಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಬಾಯ್. ತುಂಬ ಥ್ಯಾಂಕ್ಸ್, ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ.